ಏನೆಲ್ಲ ಬಂದಿದೆ ಅಂತ ಹೇಳಿದ್ರೆ ಬೇಸಿಕ್ ಕಂಪ್ಯೂಟರು, ಸ್ಪೋಕನ್ ಇಂಗ್ಲೀಷು, ಆಮೇಲೆ ಟ್ಯಾಲಿ, ಶಾರ್ಪ್ ಇದೆಲ್ಲ ನಮ್ಮ ಇನ್ಸ್ಟಿಟ್ಯೂಟ್ ಇರ್ತಕ್ಕಂಥ ಕೋರ್ಸ್ಗಳಿವೆ. ಓಕೆ ನೋಡ್ರಿ, ಬೇಸಿಕ್ ಕಂಪ್ಯೂಟರು, ಸ್ಪೋಕನ್ ಇಂಗ್ಲೀಷ್ ಎರಡು DSSD ಪ್ರೋಗ್ರಾಮ್ ಅಂತ ಮಾಡೋದು ಈ ತಿಂಗಳಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ವಿ. ಡಿಸ್ಟ್ರಿಕ್ಟ್ ಸ್ಟೂಡೆಂಟ್ಸ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಅಂದರೆ ಜಿಲ್ಲಾ ವಿದ್ಯಾರ್ಥಿಗಳ ಕೌಶಲ್ಯಾಭಿವೃದ್ಧಿ ಯೋಜನೆ ಅಂತ ಮಾಡಿದ್ವಿ. ಅದರ ಅಂಡರು ಬೇಸಿಕ್ ಕಂಪ್ಯೂಟರು ಆಮೇಲೆ ಸ್ಪೋಕನ್ ಇಂಗ್ಲೀಷ್ ಎರಡನ್ನೂ ಕೇವಲ 1000 ರೂಪಾಯಿನಲ್ಲಿ ಅಂದರೆ ತಿಂಗಳಿಗೆ 3 ತಿಂಗಳಿಗೆ 3000 ರೂಪಾಯಿ 3000 ಅಲ್ಲಿ ಕಂಪ್ಲೀಟ್ ಬೇಸಿಕ್ ಕಂಪ್ಯೂಟರು ಆಸ್ ವೆಲ್ ಆಸ್ ಸ್ಪೋಕನ್ ಇಂಗ್ಲೀಷ್ ಎರಡನ್ನೂ ಮುಗಿಸಿಕೊಡುವ ಒಂದು ಇದು ಏನಂದ್ರೆ ಅಭಿವೃದ್ಧಿ ಮಾಡಿದ್ವಿ. ಒಂದು ಕಾರ್ಯಕ್ರಮ ಮಾಡಿದ್ವಿ. ನೀವು ಅದನ್ನು ಸದುಪಯೋಗ ಪಡಿಸಿಕೊಳ್ಳಬಹುದು. ಇನ್ನೊಂದು ಟೆಸ್ಟಿಂಗ್ ಬಂದರೆ ಈಗ ನಮ್ಮಲ್ಲಿ ಬೇಸಿಕ್ ಕಂಪ್ಯೂಟರ್ ಸ್ಪೋಕನ್ ಇಂಗ್ಲೀಷ್ ಮಾಡಿ ನೆಕ್ಸ್ಟ್ ಟ್ಯಾಲಿ ERP9 ಆ್ಯಂಡ್ ಪ್ರೈಮ್ ಅಂತ ಬರ್ತದೆ. ಟ್ಯಾಲಿ ERP9 ಅಂತ ಹೇಳಿದರೆ ಅದು ಬೇಸಿಕ್ ಫೌಂಡೇಶನ್ ಇದ್ದಾಗ, ಪ್ರೈಮ್ ಅಂತ ಹೇಳಿದರೆ ಅದು ಅಡ್ವಾನ್ಸ್ ಫ್ಯೂಚರ್ ಇದೆ. ಫಾರ್ ಎಕ್ಸಾಂಪಲ್ ಫೋನ್ನಲ್ಲೇ 2 ಮೊಬೈಲ್ ಬರ್ತವೆ. ಈಗ ಪ್ರೆಸೆಂಟ್ ವರ್ಷನ್ ಮೊಬೈಲ್ ಬೇರೆ ಅಲ್ಲ, 10 ವರ್ಷದ ಮೊಬೈಲ್ ಬೇರೆ ಅಲ್ಲ. 10 ವರ್ಷದ ಮೊಬೈಲ್ನಾಗ 4G, ಈಗಿನ ಮೊಬೈಲ್ನಾಗ 5G. ಈ ಥರ ವ್ಯತ್ಯಾಸ ಟ್ಯಾಲಿ ERP9 ಪ್ರೈಮ್ಗೆ ಇದೆ. ಬಟ್ ಫೌಂಡೇಶನ್ ಬಂದ್ಬಿಟ್ಟು ಟ್ಯಾಲಿ ERP9 ಅಂತ ಕರಿತೀವಿ. ಇದು ಕಂಪ್ಲೀಟ್ ಅಕೌಂಟಿಂಗ್ ಸಂಬಂಧಪಟ್ಟಂತೆ. ಅಕೌಂಟಿಂಗ್ ಸಂಬಂಧಪಟ್ಟಿದ್ದಂತೆ ಎಲ್ಲ ಬಿಸ್ನೆಸ್ಗಳಿಗೆ ಸಂಬಂಧಪಟ್ಟಿರ್ತದೆ. ಎಲ್ಲ ಬಿಸ್ನೆಸ್ಗಳಿಗೆ, ಎಲ್ಲ ಶಾಪ್ಗಳಿಗೆ, ಇಂಡಸ್ಟ್ರಿ ಏರಿಯಾಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಟ್ಯಾಲಿ ಏನಪ್ಪ ಇವೆಲ್ಲ ಸಾಧ್ಯ ನಮ್ಮ ಈ ಥರ ಬಂದು ಹೇಳ್ತಾರೆ. ಫಸ್ಟ್ ಟೈಮ್ ಬಂದು ಹೇಳ್ತಾರೆ ಈ ಥರ ಬೇರೆ ಇನ್ಸ್ಟಿಟ್ಯೂಟ್ ಈ ಥರ ಬಂದು ಈ ಥರ ಆಫರ್ಸ್ ಕೊಟ್ಟು ಈ ಥರ ಕೆಲಸ ಕೊಡೋದು ಸಾಧ್ಯನೇ ಇಲ್ಲ ಅಂತ ಕೋರ್ಸ್ಗಳು ಯಾವುದು ಓಕೆ ಅರ್ಥ ಆಯ್ತಾ? ಇದನ್ನು ಯಾಕೆ ಇಷ್ಟು ನಾವು ಧೈರ್ಯವಾಗಿ ವ್ಯಕ್ತಿಗೆ ನಾನು ಧಾರವಾಡದಲ್ಲಿ 2 years ಇದರಲ್ಲಿ ಇನ್ಸ್ಟಿಟ್ಯೂಟ್ ಬೇಸಿಕ್ ಕಂಪ್ಯೂಟರ್ ಟ್ಯಾಲಿ ಸ್ಪೋಕನ್ ಇಂಗ್ಲೀಷ್ನಲ್ಲಿ 2 years ಅಲ್ಲಿಂದ ಕಳೆದ 3 ವರ್ಷದಲ್ಲಿ 30 ವಿದ್ಯಾರ್ಥಿಗಳು ಇಂಗ್ಲೀಷ್ 30 ಸ್ಟೂಡೆಂಟ್ಸ್. ಓಕೆ ನಾವು ಇದಕ್ಕೆ ನಿಮಗೆ ಹೇಳೋದಕ್ಕೆ ಅಂತ ಹೇಳಿದ್ರೆ ಓಕೆ ನಿಮ್ದೇನು ಇರ್ತದೆ ವಾಟ್ ಎವರ್
ನೀವು ಟ್ಯಾಲಿ ಮಾಡೋದಂತ ಮಾಡಬಹುದು ಅಥವಾ ಬರೀ ಪ್ರಾಕ್ಟೀಸ್ ಪರ್ಪಸ್ ಮಾಡೋ ಇನ್ಸ್ಟಿಟ್ಯೂಟ್ಗೆ ಕಂಟಿನ್ಯೂ ಮಾಡಿ ಅದಲ್ಲ ಈ ಥರ ನಮಗೊಂದು ಪ್ರೋಗ್ರಾಮ್ ಇತ್ತು, ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡೋದು ಬಂದಿದೆ. ಇಷ್ಟ ಅಂತ ಹಿಂದೆಲ್ಲ ಡೌಟ್